ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಆಲ್ 1 ಮಂತ್ ಮೇಲೆ ಆಗಿತ್ತು ನಾನು ವ್ಲಾಗ್ ಶೂಟ್ ಮಾಡಿ. ಯಾಕಂದರೆ ನನಗೆ ಒಂದು ಕರೆಕ್ಟಾಗಿ ಟೈಮ್ ಆಗ್ತಾಯಿರಲಿಲ್ಲ. ಟೈಮ್ ಆಯಿತು ಅಂದರೆ ನನಗೆ ಹುಡುಗರು ಯಾರು ಜೊತೆಗೆ ಸಿಗ್ತಾಯಿರಲಿಲ್ಲ, ಅದಕ್ಕೆ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ಸಾರಿ ಎಲ್ರಿಗೂ. ಇವತ್ತು ನಾನು ವ್ಲಾಗ್ ಶೂಟ್ ಮಾಡೋಣ ಅಂದ್ಬಿಟ್ಟು ಲಾಲ್ಬಾಗಿಗೆ ಬಂದೆ. ಅಲ್ಲಿ ನೋಡಿದ್ರೆ ಮೇಡೆ ಅಲ್ಲೊಬ್ಬ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಾವನೆ, ಈ ಕಡೆ ನೋಡ್ತಾವಂದರೆ ಇಲ್ಲಿ ಇನ್ನೊಂದು ಇಬ್ಬರು ಹುಡುಗರು ವ್ಲಾಗ್ಸ್ ಮಾಡ್ತಾವ್ರೆ. ಈ ನಡುವೆ ನನಗೆ ಹೆಂಗೆ ಫೀಲ್ ಆಗ್ತೈತೆ ಅಂದರೆ ವ್ಲಾಗ್ ಮಾಡೋದಕ್ಕೆ ಕಂಟೆಂಟ್ ಇದ್ರೂ ಕಾಂಪಿಟೇಷನ್ಸ್ ಜಾಸ್ತಿ. ಇವಾಗಿನ ಟೈಮಲ್ಲಿ ನಾವು ಕಂಟೆಂಟ್ ಕೊಡ್ತೀವಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂದ್ರೂ ಯಾವುದನ್ನು ಸಪೋರ್ಟ್ ಮಾಡಲ್ಲ. ಅದೇ ಬೇರೆ ಅದು ಎಲ್ಲಿಂದನೋ ಬಂದಿರೋನು ಬಂದ್ಬಿಟ್ಟು ಇಲ್ಲಿ ನಮ್ಮ ಭಾಷೆ ಮಾತಾಡಿಕೊಂಡು ನಾ ಪೆಟ್ರೋಲ್ ಬೇಕಣ ಅಂದ್ಕೊಂಡು ಬಂದುಬಿಟ್ರೆ ಫುಲ್ಲು ವೈರಲ್ ಆಗಿಬಿಟ್ಟಿರ್ತಾನೆ. ಅದೇ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇಲ್ಲೇ ನಮ್ಮ ಜಾಗದ ಮೇಲೆ ನಾವು ವಿಡಿಯೋ ಮಾಡೋರಿಗೆ ನಮಗೆ ಸಪೋರ್ಟ್ ಸಿಗೋಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಗೈಸ್, ಇಲ್ಲಿಂದ ಈ ಸರ್ಕಲ್ ಇಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಲವರ್ ಶೋ. ಈ ಎಂಟ್ರೆನ್ಸ್ ನಲ್ಲೇನೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇಂಟರ್ವ್ಯೂ ವಿಡಿಯೋ ಹಾಕೋದು LCD ಡಿಸ್ಪ್ಲೇ ನಲ್ಲಿ ನೋಡಿ. ಅಲ್ಲಿ ಸ್ಟಾರ್ಟಿಂಗ್ ಆನೆ ಐತೆ, ಆಮೇಲೆ ಇನ್ನ ಒಳಿಕ್ ಹೋಯ್ತು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಅಂದ್ರೆ ಅವ್ರದ್ದು ಲೈಫ್ ಸೈಕಲ್ ಬಗ್ಗೆ ಒಂದಷ್ಟು ತೋರ್ಸವ್ರೆ ಅನ್ಕೊಂಡು ಒಂದಷ್ಟು ಜನ ಹೇಳಿದ್ರು. ಇನ್ನೊಂದಷ್ಟು ಜನ ಫುಲ್ ಫ್ಲವರ್ಸ್ ಹೆಂಗೆಲ್ಲ ಮಾಡಿದ್ರು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಹೊರಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಪೂರ್ಣಚಂದ್ರ ತೇಜಸ್ವಿ ಅವರಪ್ಪ ಅಂದ್ರೆ ಕುವೆಂಪುನವರು ಪೂರ್ಣಚಂದ್ರ ತೇಜಸ್ವಿನವ್ರನ್ನ ಓದಕ್ಕೆ ಅನ್ಬಿಟ್ಟು ಸ್ಕೂಲ್ ಕಳ್ಸಿದ್ರೆ ಪೂರ್ಣಚಂದ್ರ ತೇಜಸ್ವಿನವ್ರಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದ್ದಿಲ್ಲ. ಅದರಿಂದ ಪೂರ್ಣಚಂದ್ರ ತೇಜಸ್ವಿ ಏನ್ ಮಾಡ್ತಾರೆ, ಸ್ಕೂಲಿಂದ ಅವ್ರಪ್ಪ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗೋ ಗ್ಯಾಪ್ ನಲ್ಲಿ ಪೂರ್ಣಚಂದ್ರ ತೇಜಸ್ವಿನವ್ರನ್ನ ಅವ್ರ ಅಪ್ಪನಕ್ಕಿಂತ ಫಸ್ಟೇ ಮನೆಗೆ ಹೋಗ್ಬಿಟ್ಟು ಕುತ್ಕೊಂತ ಇದ್ವು. ಅದರಿಂದ ಒಂದಷ್ಟು ದಿನ ನೋಡ್ಬಿಟ್ಟು ಕುವೆಂಪುನವ್ರು ಏನ್ ಮಾಡ್ತಾರೆ, ಇವ್ರನ್ನ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಮನೆಗೇನೆ ನಂಜುಂಡಯ್ಯ ಅಂತ ಒಬ್ಬ ಟೀಚರ್ನ ಕರ್ಕೊಂಡ್ ಬರ್ತವೆ. ಆ ನಂಜುಂಡಯ್ಯನವರು ಇವ್ರಿಗೆ ಪಾಠ ಮಾಡ್ತಿರ್ತಾರೆ ಯಾವಾಗ್ಲೂ. ಆಮೇಲೆ ಒಂದಿನ ಏನಾಗುತ್ತೆ, ಇವ್ರಿಗೆ ಇಂಗ್ಲಿಷು ಮತ್ತೆ ಮ್ಯಾಥ್ಸ್ ನಲ್ಲಿ ಆಸಕ್ತಿ ಇರಲ್ಲ. ಅದೊಂದು ಏನಾಗುತ್ತೆ, ಕಷ್ಟ ಆಗ್ತಿರುತ್ತೆ ಇವ್ರಿಗೆ ಓದೋದ್ರಲ್ಲಿ. ಇಂಗ್ಲಿಷು ಮ್ಯಾಥ್ಸ್ ನಲ್ಲಿ ಫುಲ್ ವೀಕ್ ಇದ್ರು. ಆಮೇಲೆ ಇವರು ಹೈಯರ್ ಎಜುಕೇಶನ್ಸ್ ಅಂದ್ರೆ ಡಿಗ್ರಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ ಬಂದ್ಬಿಟ್ಟು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಕಂಪ್ಲೀಟ್ ಮಾಡ್ತವೆ. ಓದೋದ್ರ ಬದಲು ಬಿಟ್ಟು ಇನ್ನ ಕಾಡು ಪ್ರಾಣಿ ಆಮೇಲೆ ರೈಟಿಂಗು ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದರಿಂದ ಇವ್ರೇನ್ ಮಾಡ್ತಾರೆ, ನನಗೆ ಈ ಟ್ರಾಫಿಕ್ ಈ ಸಿಟಿ ಜನ ಎಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಮೈಸೂರನ್ನ ಬಿಟ್ಬಿಟ್ಟು ಹುಟ್ಟಿದೂರು ಹೋಯ್ತದೆ. ಅವರು ಹುಟ್ಟಿದ ಊರು ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿರುವ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ. ಅದೊಂದು ಏನಾಗುತ್ತೆ, ಇವರು ವಾಪಸ್ ಊರಿಗೆ ಹೋದಾಗ ಊರಿನಲ್ಲಿ ಇದ್ದಿದ್ದ ಜನರುಗಳು ಇವ್ರಪ್ಪ ಬೆಳಿಬೇಕು ಉದ್ಧಾರ ಆಗ್ಬೇಕಂತ ಅಂದ್ಬಿಟ್ಟು ಊರು ಬಿಟ್ಟು ಆಚೆ ಹೋದ. ಆದ್ರೆ ಮಗ ವಾಪಸ್ಸು ವಾಪಸ್ ಹುಟ್ಟಿದವ್ರಿಗೆ ವಾಪಸ್ ಬಂದವನೇ. ಅಂದ್ರೆ ಹಳ್ಳಿಯಿಂದ ಸಿಟಿಗೆ ಹೋದವನು ಸಿಟಿಯಿಂದ ವಾಪಸ್ ಹಳ್ಳಿಗೆ ಬಂದವನ ಕೂಡ ಮಾತಾಡ್ತದೆ. ಅಂದ್ರೆ ಈ ಆಗೋ ತರ ಮಾಡ್ತದೆ. ಆದ್ರೆ ಯಾರಿಗೆ ಗೊತ್ತಿತ್ತು ಇವ್ರು ಇಷ್ಟು ಒಳ್ಳೆ ರೈಟರ್ ಆಯ್ತದೆ, ಇಷ್ಟು ಒಳ್ಳೆ ಮನುಷ್ಯರು ಆಯ್ತದೆ ಜೀವನದಲ್ಲಿ ಅಂದ್ಬಿಟ್ಟು. ಇವರಪ್ಪ ರೈಟರ್ ಆಗಿದ್ರು, ಫೇಮಸ್ ರೈಟರ್. ಕುವೆಂಪುನವರು ಫೇಮಸ್ ರೈಟರ್ ಆಗಿದ್ರು. ಇವ್ರಿಗೆ ಬೇಕಿದ್ರೆ ಕುವೆಂಪುನವರು ಹೆಸರನ್ನ ಯೂಸ್ ಮಾಡ್ಕೊಂಡು ಇನ್ನ ದೊಡ್ಡದಾಗಿ ಬೆಳಿಬೋದಾಗಿತ್ತು. ಆದ್ರೆ ಇವ್ರಂಗ್ ಮಾಡಲ್ಲ. ನನ್ನ ಸ್ವಂತ ಹೆಸರು ಮಾಡ್ಬೇಕು, ನನ್ನ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಬಿಟ್ಟು ಹಳ್ಳಿಗೆ ಹೋಯ್ತದೆ. ವಾಪಸ್ ಹಳ್ಳಿಗೆ ಹೋಗಿ ಹುಟ್ಟಿದವ್ರಿಗೆ ಅಲ್ಲಿ ಕಷ್ಟಪಟ್ಟು ಕಾಡಿನಲ್ಲಿ ಇರ್ತದೆ. ಕಾಡಿನ ತುದಿನಲ್ಲಿ ಒಂದು ಗುಡಿಸಲು ತರ ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದಷ್ಟು ದಿನ ವಾಸ ಮಾಡ್ತದೆ. ಸುಮಾರು ಬುಕ್ಸ್ ಬರೆದಿರ್ತದೆ. ಅದರಲ್ಲಿ ಕವಾಳು, ಕುಬಿಮತು ಏಳಯ್ಯ, ಮಂತ್ರ ಮಾಂಗಲ್ಯ, ಅಣ್ಣನ ನೆನಪು ಅಂದ್ಕೊಂಡು ಎಷ್ಟೊಂದು ಬುಕ್ ಫೇಮಸ್ ಆಗಿತ್ತು. ಅದರಲ್ಲಿ ಕರವಾಳು ಅನ್ನೋ ಬುಕ್ಕಿಂದ ಅವರು ಜನ ಪಬ್ಲಿಕ್ ಏನ್ ಮಾಡಿರ್ತಾರೆ, ಆ ಕರವಾಳು ಅನ್ನೋ ಬುಕ್ ಮೇಲೆ ಫಿಲಮ್ ಮಾಡಿರ್ತಾರೆ. ಫಿಲಮ್ ಆದ್ಮೇಲೆ ಆ ಬುಕ್ ಸುಮಾರು 7 ಸತಿ ಪ್ರಿಂಟ್ ಆಗಿರುತ್ತೆ. 7 ಸತಿನೂ 50 ಬುಕ್ ಸಮಥಿಂಗ್ ಏನೋ ಪ್ರಿಂಟ್ ಆಗಿರುತ್ತೆ. ಪ್ರಿಂಟ್ ಆಗಿದೆ ಅಷ್ಟು ಬುಕ್ನು ಸೇಲ್ ಆಗುತ್ತೆ. ಸೇಲ್ ಆಗಿ ವಾಪಸ್ 7 ಸತಿ ಪ್ರಿಂಟ್ ಆಗಿದ್ದ ಬುಕ್ಕೇ ಪ್ರಿಂಟ್ ಆಗಿರುತ್ತೆ. ಅಷ್ಟು ಫೇಮಸ್ ಆಗಿರುತ್ತೆ. ಇವಾಗ ಹೊರಗಡೆ ಹೋಗ್ಬಿಟ್ಟು ಫ್ಲವರ್ ಶೋ ನೋಡ್ಕೊಂಡು ಅದ್ರ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ನಿ. ಆಗ್ಲೇ ಅಂದಂಗೆ ಪೂರ್ಣಚಂದ್ರ ತೇಜಸ್ವಿನವ್ರದ್ದು ಸ್ಟ್ಯಾಚ್ಯೂ ಇಲ್ಲಿ ಇಟ್ಟವ್ರೆ. ಕೈಯಲ್ಲಿ ಬುಕ್ಕು, ಕತ್ತಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈನಲ್ಲಿ ಫಿಶಿಂಗ್ ನೆಟ್ ಎಲ್ಲ ಇಟ್ಕೊಂಡು. ಏನಕ್ಕೆ ಅಂದ್ರೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಮತ್ತೆ ಮಲ್ಟಿ ಟಾಸ್ಕಿಂಗ್ ಮ್ಯಾನ್. ಅದರಿಂದ ಅವ್ರ ಕೈನಲ್ಲಿ ಎಲ್ಲ ಇತ್ತು. ಮತ್ತೆ ನೇಚರ್ ಲವಿಂಗ್, ಮೇನ್ ಆಗಿ ನೇಚರ್ ಲವಿಂಗ್ ಪರ್ಸನ್. ನಾನು ಆಗ್ಲೇ ಯಾವ ಬುಕ್ಸ್ ಹೆಸರು ಹೇಳಿದ್ನೋ ಮತ್ತೆ ಯಾವ ಬುಕ್ಸ್ ಹೇಳಕ್ ಆಗಿಲ್ಲೋ ಎಲ್ಲಾ ಬುಕ್ಸ್ ಹೆಸರು ಇಲ್ಲ ಐತೆ ನೋಡಿ. ಇಲ್ಲೊಂದು ಐತೆ
ಮತ್ತೆ ಇನ್ನೊಂದು ಅಲ್ಲೊಂದು ಐತೆ ಆ ಕಲ್ವಾಲು ಅಂತ ಹೇಳಿದ್ನಲ್ಲ ಅದೇ ಇದನ್ನೇ ಇಂಗ್ಲೀಷ್, ಮಲಯಾಳಂ, ಮರಾಠಿ ಮತ್ತು ಜರ್ಮನಿ ಇಷ್ಟು ಭಾಷೆನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಇದೊಂದು ಬುಕ್ನ. ಆಮೇಲೆ ಆಲ್ಮೋಸ್ಟ್ 7 ಟೈಮ್ಸ್ ಪಬ್ಲಿಷ್ ಮಾಡಿರೋ ಬುಕ್ ಈ ಬುಕ್ಕೇನೆ, ಕಲ್ವಾಲು ಅನ್ನೋ ಬುಕ್. ಆಮೇಲೆ ಈ ಬುಕ್ ಮೇಲೆನೆ ವಾಪಸ್ ಫಿಲಮ್ ಕೂಡ ಶೂಟ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ, ಇನ್ನ ಬುಕ್ಸ್ಗಳು ಯಾವ್ದಾವ್ದು ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ಬನ್ನಿ.